ಹಾಯ್ ವೆಲ್ಕಮ್ ಟು ಲತಾ ರಾಘವೇಂದರ್ ಯೂಟ್ಯೂಬ್ ಚಾನಲ್. ರೆಸಿಪಿ ನೋಡೋದಕ್ಕೆ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಹಾಗೆ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ. ಇವತ್ತು ಮೆಂತ್ಯ ಬಾತ್ ಮಾಡೋದು ಹೆಂಗೆ ಅಂತ ನೋಡೋಣ ಬನ್ನಿ. ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್: ಈರುಳ್ಳಿ, ಟೊಮೆಟೊ, ಕ್ಯಾಪ್ಸಿಕಮ್, ಬೆಳ್ಳುಳ್ಳಿ, ಹಾಗೆ ಶುಂಠಿ ಮತ್ತೆ 1 ಕಟ್ ಮೆಂತ್ಯ ಸೊಪ್ಪು. ನೋಡಿ, ಇಲ್ಲಿ ನಾನು ಮೆಂತ್ಯ ಸೊಪ್ಪು ಈ ತರ ಚಿಕ್ಕ ಚಿಕ್ಕದಾಗಿ ಹಚ್ಕೊಳ್ತಾ ಇದ್ದೀನಿ. ಆದಷ್ಟು ಚಿಕ್ಕದಾಗಿ ಹಚ್ಕೊಳ್ಳಿ. ನಾವು ಹಂಗೆ ಒಗ್ಗರಣೆ ಮೆಂತ್ಯ ಸೊಪ್ಪು ಹಾಕೋದ್ರಿಂದ ಬಾಯಿಗೆ ಹಂಗಂಗೆ ಸಿಗ್ತಾ ಇದ್ರೆ ಚೆನ್ನಾಗಿರಲ್ಲ. ನೋಡಿ, ಇಲ್ಲಿ ಈರುಳ್ಳಿನ ನಾನು ಉದ್ದುದ್ದಕ್ಕೆ ಹಚ್ಕೊಳ್ತಾ ಇದ್ದೀನಿ. ಮತ್ತೆ ಟೊಮೆಟೊ ಫುಲ್ ರೌಂಡಾಗಿ ಸ್ವಲ್ಪ ಬಾಯಿಗೆ ಸಿಗ್ಲಿ ಹಂಗಂಗೆ ಅಂತ ಹೇಳ್ಬಿಟ್ಟು ಈ ತರ ಹಚ್ಕೊಳ್ತಾ ಇದ್ದೀನಿ ಟೊಮೆಟೊ. ಫಸ್ಟ್ ಒಂದು ಮಿಕ್ಸಿ ಜಾರ್ಗೆ ಬೆಳ್ಳುಳ್ಳಿ, ಸ್ವಲ್ಪ ಶುಂಠಿ ಮತ್ತೆ ಒಂದು ಅರ್ಧ ಈರುಳ್ಳಿ, ಹಚ್ಚಿಟ್ಕೊಂಡಿರೋ ಅಂತ ಒಂದು ಅರ್ಧ ಟೊಮೆಟೊ ತಗೊಳ್ಳಿ. ನೀವು ಬೇಕು ಅಂತಂದ್ರೆ ಇದಕ್ಕೆ ಪುದೀನ ಮತ್ತೆ ಕೊತ್ತಂಬರಿ ಎಲ್ಲ ಜಾಸ್ತಿ ಆ್ಯಡ್ ಮಾಡ್ಕೊಳ್ಬೋದು. ನಾನಿಲ್ಲಿ ಹಸಿಮೆಣಸಿನ್ಕಾಯಿ, ಒಂದು ಸ್ವಲ್ಪ ಫ್ಲೇವರ್ಗೆ ಮೆಂತ್ಯ ಸೊಪ್ಪು ಮಿಕ್ಸಿ ಜಾರಿಗೇನೆ ಹಾಕ್ಕೊಳ್ತಾ ಇದ್ದೀನಿ. ಅದಾದಮೇಲೆ ಒಗ್ಗರಣೆಗೆ ಇಟ್ಕೊಂಡು ಒಂದು ಪಾತ್ರೆಯಲ್ಲಿ ಎಣ್ಣೆ ಹಾಕ್ಬಿಟ್ಟು ಅದಕ್ಕೆ ಪಲಾವ್ ಸ್ಪೈಸಸ್ನ ಆ್ಯಡ್ ಮಾಡ್ಕೊಳ್ಳಿ. ಆ ಪಲಾವ್ ಸ್ಪೈಸಸ್ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಲಿ. ಅದಾದಮೇಲೆ ಹಚ್ಚಿಟ್ಕೊಂಡಿರೋಂಥ ಈರುಳ್ಳಿ ಹಾಕ್ಕೊಂಡು ಗೋಲ್ಡನ್ ಬ್ರೌನ್ ಕಲರ್ ಬರಬೇಕು ಈರುಳ್ಳಿ. ಅದಾದಮೇಲೆ ಹಚ್ಚಿಟ್ಕೊಂಡಿರೋಂಥ ಕ್ಯಾಪ್ಸಿಕಮ್ ಸೇರಿಸ್ಕೊಳ್ಳಿ. ಇದಕ್ಕೆ ಹಸಿ ಅಥವಾ ಒಣಗಿರೋ ಅಂಥದ್ದನ್ನ ಬಟಾಣಿನ ನೆನೆಸ್ಬಿಟ್ಟು ಸೇರಿಸ್ಕೋಬೋದು. ನಾನಿಲ್ಲಿ ಲಾಸ್ಟಲ್ಲಿ ಸೇರಿಸ್ಕೊಂಡಿದ್ದೀನಿ, ಅದು ಮರ್ತೋಯ್ತು ಸೇರಿಸ್ಕೊಳ್ಳೋದು. ಅದಾದಮೇಲೆ ಟೊಮೆಟೊನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಒಂಥರ ಚೆನ್ನಾಗಿ ಫ್ರೈ ಆದ್ರೇನೆ ಅದು ಹಸಿ ವಾಸನೆ ಎಲ್ಲ ಹೋಗೋದು. ಅದಾದಮೇಲೆ ನಾನು ಇಲ್ಲಿ ಹಚ್ಚಿಟ್ಕೊಂಡಿರೋಂಥ 1 ಕಟ್ ಮೆಂತ್ಯ ಸೊಪ್ಪು ಸೇರಿಸ್ಕೊತಾ ಇದ್ದೀನಿ. ಮೆಂತ್ಯ ಸೊಪ್ಪು ಎಣ್ಣೆಗೆ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಮೆಂತ್ಯ ಸೊಪ್ಪು ಹಸಿ ವಾಸನೆ ಹೋಗಬೇಕು. ಅದು ಚೆನ್ನಾಗಿ ಹಸಿ ವಾಸನೆ ಹೋದರೆ ನಮಗೆ ಮೆಂತ್ಯ ಬಾತ್ ಅನ್ನೋದು ತುಂಬ ಚೆನ್ನಾಗಾಗುತ್ತೆ. ನೋಡಿ, ಇಲ್ಲಿ ನಾನು ಸೇರಿಸ್ಕೊಂಡ್ಬಿಟ್ಟು ಎಣ್ಣೆಲಿ ಫುಲ್ಲು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಹಾಕಿರೋ ಮೆಂತ್ಯ ಸೊಪ್ಪು ಪೂರ್ತಿ ಎಣ್ಣೆಗೆ ಚೆನ್ನಾಗಿ ಫ್ರೈ ಆಗಿ ಸ್ವಲ್ಪ ಇಷ್ಟೇ ಆಗೋಗ್ಬಿಟ್ಟಿದೆ. ಆ ಥರ ಚೆನ್ನಾಗಿ ಎಣ್ಣೆ ಫ್ರೈ ಮಾಡ್ಕೊಳ್ಬೇಕು. ಏನೇ ನಾವು ಒಗ್ಗರಣೆಗೆ ಹಸಿದು ಹಾಕಿದ್ರು ಅದು ಹಸಿ ವಾಸನೆ ಹೋದ್ರೇ ಫ್ಲೇವರ್ ಅನ್ನೋದು ತುಂಬ ಚೆನ್ನಾಗಿ ಬರೋದು. ನೆಕ್ಸ್ಟ್ ಇಲ್ಲಿ ನಾನು ರುಬ್ಬಿಟ್ಕೊಂಡಿರೋಂಥ ಮಸಾಲೆನ ಸೇರಿಸ್ಕೊತಾ ಇದ್ದೀನಿ. ನೋಡಿ, ಈ ಥರ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇದು ಚೆನ್ನಾಗಿ ಎಣ್ಣೆ ಬಿಡಬೇಕು. ಮಸಾಲೆ ಎಲ್ಲ ಒಗ್ಗರಣೆಗೆ ಹೊಂದ್ಕೊಂಡು ಚೆನ್ನಾಗಿ ಈ ಥರ ಎಣ್ಣೆ ಬಿಡಬೇಕು. ಒಂದು 5 ನಿಮಿಷ ಆದಮೇಲೆ ನೋಡಿ ಈ ಥರ ಆಗುತ್ತೆ. ಈ ಥರ ಆದಮೇಲೆ ನೆಕ್ಸ್ಟ್ ನಾನು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊತಾ ಇದ್ದೀನಿ. ಅದಾದಮೇಲೆ ಬೇಕು ಅಂದರೆ ಅರ್ಧ ಸ್ಪೂನ್ ಧನಿಯಾ ಪುಡಿ ಸೇರಿಸ್ಕೋಬೋದು, ಇಲ್ಲಾಂದರೆ ನೀವು ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ನಾನಿಲ್ಲಿ ಒಂದು ಅರ್ಧ ಸ್ಪೂನ್ ಸೇರಿಸ್ಕೊತಾ ಇದ್ದೀನಿ ಅಷ್ಟೇ, ಜಾಸ್ತಿ ಸೇರಿಸ್ಕೊತಾ ಇಲ್ಲ. ನಾವು ಸ್ಪೈಸಸ್ನ ಆಲ್ರೆಡಿ ಎಣ್ಣೆಗೆ ಹಾಕಿರೋದ್ರಿಂದ ಗರಂ ಮಸಾಲೆ ಎಲ್ಲ ಏನು ಆ್ಯಡ್ ಮಾಡ್ಕೊಳೋ ಅವಶ್ಯಕತೆ ಇಲ್ಲ. ನಾನಿಲ್ಲಿ 2 ಗ್ಲಾಸ್ ನೀರು ಸೇರಿಸ್ಕೊತಾ ಇದ್ದೀನಿ. ನೀವು 1 ಗ್ಲಾಸ್ ಅಕ್ಕಿ ತಗೊಂಡ್ರೆ 2 ಗ್ಲಾಸ್ ನೀರು ಸೇರಿಸ್ಕೊಳ್ಳಿ. ನೋಡಿ, ನಾನು 2 ಗ್ಲಾಸ್ ನೀರು ಸೇರಿಸ್ಕೊಂಡು ಚೆನ್ನಾಗಿ ಅದೊಂದು ಸ್ವಲ್ಪ ಕುದಿ ಬಂದಾದಮೇಲೆ ನೆನೆಸಿಟ್ಕೊಂಡಿರೋ ಅಕ್ಕಿ ಸೇರಿಸ್ಕೊಳ್ತಾ ಇದ್ದೀನಿ. ನೀವು ಯಾವುದೇ ಬಾತ್ ಮಾಡೋದಕ್ಕೂ ಮುಂಚೆ ಅಕ್ಕಿ ಅರ್ಧ ಗಂಟೆ ಮುಂಚೆ ನೆನೆಸಿಡಿ. ಬಾತ್ ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ. ನಾನಿಲ್ಲಿ ಅರ್ಧ ಗಂಟೆ ನೆನೆಸಿಟ್ಕೊಂಡಿರೋ ಅಕ್ಕಿನ ಸೇರಿಸ್ಕೊಂಡು ಚೆನ್ನಾಗಿ ತಿರುಗಿಕೊಂಡು ಅದಾದಮೇಲೆ ಫೈನಲಲ್ಲಿ ಕೊತ್ತಂಬರಿ ಸೊಪ್ಪು ಸೇರಿಸ್ಕೊತಾ ಇದ್ದೀನಿ. ನೀವು ಬೇಕು ಅಂದರೆ ಪುದೀನ ಮತ್ತು ಕಸೂರಿ ಮೆಂತಿ ಎಲ್ಲ ಸೇರಿಸ್ಕೊಳ್ಬೋದು. ಅದಾದಮೇಲೆ ಚೆನ್ನಾಗಿ ತಿರುಗಿಸ್ಕೊಂಡು ಕುಕ್ಕರಲ್ಲಿ ಮಾಡ್ತಿದ್ರೆ 2 ವಿಷಲ್ ಹಾಕಿಸ್ಕೊಂಡ್ರೆ ಸಾಕಾಗುತ್ತೆ. 2 ವಿಷಲ್ ಹಾಕಿಸ್ಕೊಂಡಾದ್ಮೇಲೆ ನೋಡಿ, ಈ ಥರ ಮೆಂತ್ಯ ಬಾತ್ ಈ ಥರ ರೆಡಿ ಆಗುತ್ತೆ. ನಾನಿಲ್ಲೊಂದು ಅಗಲವಾದ ಪಾತ್ರೆಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಮೆಂತ್ಯ ಬಾತ್ ಅನ್ನೋದು. ನೀವು ಕಲರ್ ಇನ್ನೂ ನಮಗೆ ನಾಟಿ ಸ್ಟೈಲಲ್ಲಿ ಗ್ರೀನ್ ಕಲರ್ ಬೇಕು ಅಂದರೆ ನೀವು ಸ್ವಲ್ಪ ಕೊತ್ತಂಬರಿ ಪುದೀನನ ಮಸಾಲೆ ರುಬ್ಬಬೇಕಾದ್ರೆ ಜಾಸ್ತಿ ಹಾಕೊಂಡು ರುಬ್ಕೊಳ್ಳಿ. ನೋಡಿ, ಈ ಥರ ಬರುತ್ತೆ. ರೆಸಿಪಿ ಇಷ್ಟ ಆಗಿದ್ರೆ ನನ್ನ ಅಕೌಂಟ್ನ ಸಬ್ಸ್ಕ್ರೈಬ್ ಆಗಿ ಮತ್ತೆ ಲೈಕ್ ಮಾಡಿ. ನೋಡಿ, ರೆಸಿಪಿ ತುಂಬ ಚೆನ್ನಾಗಿದೆ. ಒಂದ್ಸಲಿ ಟ್ರೈ ಮಾಡಿ ನೋಡಿ, ಮನೇಲಿ ತುಂಬ ಚೆನ್ನಾಗಿ ಬರುತ್ತೆ. ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲಿ ಮಾಡ್ಬೋದು. ನೀವು ಕುಕ್ಕರಲ್ಲಿ ಬೇಕಿದ್ರೂ ಮಾಡ್ಬೋದು, ಪಾತ್ರೆಯಲ್ಲಿ ಬೇಕಿದ್ರೂ ಮಾಡ್ಬೋದು. ಒಂಥರ ಫುಲ್ಲು ನಾಟಿ ಸ್ಟೈಲಲ್ಲೇ ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ. ಇದೇ ಥರ ರೆಸಿಪೀಸ್ಗೆ ನನ್ನ ಅಕೌಂಟ್ನ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.